ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ಇವತ್ತೊಂದು ಮತ್ತೊಂದು ವಿಭಿನ್ನವಾದಂತಹ ವ್ಲಾಗಿನೊಂದಿಗೆ ಬಂದಿದ್ದೇನೆ. ಏನಪ್ಪ ವಿಚಾರ ಅಂತ ಕೇಳಿದರೆ, ಭಾನುವಾರ ಈ ದಿವಸ, ಹಾಗಾಗಿ ನಮ್ಮ ವಾಹಿನಿಗೆ ಬೇಕಾದಂತಹ ಸಂದರ್ಶನವನ್ನು ಮಾಡಬೇಕಿತ್ತು. ಅತಿಥಿಗಳು ಮುಂದಿನ ವಾರಕ್ಕೆ ನಮ್ಮ ವಾಹಿನಿಯಲ್ಲಿ ಒಬ್ಬರು ವಿಶೇಷವಾದ ಅತಿಥಿಗಳು ಬೇಕಿತ್ತು. ಸೊ ಹಾಗಾಗಿ ನಾನು ಈ ಬಾರಿ ಯಾರ ಸಂದರ್ಶನ ಅಂತ ಕೇಳಿದರೆ, ನಿಮಗೆ ತಂಬು ನೋಡುವಾಗ ಗೊತ್ತಿರಬಹುದು. ಯಕ್ಷಗಾನ ಅಂದರೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿದಂತಹ ಹಿರಿಯ ಯಕ್ಷಗಾನ ಕಲಾವಿದರು ವೇಣೂರು ಸದಾಶಿವ ಕುಲಾಲರ ಸಂದರ್ಶನವನ್ನು ಮಾಡುವುದಕ್ಕೆ ಹೊರಟೆ. ಸೊ ಬೆಳಿಗ್ಗೆ 9:30ಗೆ ಬರಲಿಕ್ಕೆ ಹೇಳಿದರು. ಹಾಗಾಗಿ ಮನೆಯಲ್ಲಿ ಬೇಗ ಬೇಗ ಒಂದು ಟೀ ಎಲ್ಲ ಕುಡಿದು ಮನೆಯಿಂದ ನೇರವಾಗಿ ನಾನು ವೇಣೂರು ಹತ್ತಿರ ಹೊರಟೆ. ಶೂಟಿಂಗ್ಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಅದೆಲ್ಲವನ್ನು ಕೂಡ ಇಟ್ಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಅಲ್ಲಿಗೆ ಹೊರಟಿರುವಂಥದ್ದು. ಅಂದರೆ ನನಗೂ ಕೂಡ ಡ್ಯೂಟಿಗೆ ರಜೆ ಇರುವಂಥದ್ದು ಭಾನುವಾರ. ಹಾಗಾಗಿ ಭಾನುವಾರದ 9:30ಗೆ ಯಾಕೆ ಅಂತ ಕೇಳಿದರೆ, ಅವರಿಗೆ ಮತ್ತೆ ಬೇರೆ ಏನೋ ಕ್ಲಾಸಸ್ ಎಲ್ಲ ಇದೆ ಅಂತ ಹೇಳಿದರು. 9:30ಗೆ ರೀಚ್ ಆಗಬೇಕು ಅಂತ ಹೇಳಿದರು. ಮನೆಯಿಂದ ಬೇಗನೆ ಬರ್ತೇನೆ ಅಂತ ಹೇಳಿ ನಾನು ಹೊರಟಿರುವಂಥದ್ದು. ಭಾನುವಾರ ಆಗಿರೋದ್ರಿಂದ ಅಷ್ಟೇನು ಗಾಡಿಗಳೆಲ್ಲ ಮಾಮೂಲಿಯಾಗಿ ಸೋಮಂತ್ ತಡ್ಕ ಅಥವಾ ಮನೆಯಿಂದ ಸೋಮಂತ್ ತಡ್ಕ ಮಾರ್ಗವಾಗಿ ಉಜಿರೆ, ಬೆಳ್ತಂಗಡಿ, ಗುರುವಣಿಕೆರೆಯಾಗಿ ನಂತರ ಮಾರ್ಗ ಹೈವೇ ಕೆಲಸ ಆಗ್ತಾ ರೋಡಿನ ವರ್ಕ್ಗಳೆಲ್ಲ ಕೂಡ ಅದೇ ರೀತಿಯಾಗಿ ನಾನು ಹಾಗಾಗಿ ಕೆಲಸಗಳೆಲ್ಲ ಮನೆಯಿಂದ ಹೊರಟಿರುವಂಥದ್ದು ಕೂಡ. ಹಾಗಾಗಿ ಕೆಲಸಗಳೆಲ್ಲವನ್ನು ಬೆಳಿಗ್ಗೆ ಯಾವುದೇ ಗಾಡಿಗಳೆಲ್ಲ ಅಷ್ಟೇನು ಇದಿರಲಿಲ್ಲ. ಅದು ಬೆಳಿಗಿನ 8:30 ಹೊತ್ತಿನ ಟೈಮಿಗೆ ಇರುವಂಥದ್ದು. ನೋಡಿ, ಬೆಳಿಗ್ಗಿನದಷ್ಟು ಕನ್ಸ್ಟ್ರಕ್ಷನ್ಗಳೆಲ್ಲ ಕೂಡ ಆಗ್ತಾ ಇದೆ. ರೋಡಿನ ಕೆಲಸ ಅದು ಇದೆಲ್ಲ ಕೂಡ ಆಗ್ತಾ ಇದೆ. ನಮ್ಮ ಕುಂಜಲ್ಕಟ್ಟೆಯಿಂದ ಚಾರ್ಮಾಡಿ ಅಲ್ಲಿಗೆ ಪ್ರದೇಶದಲ್ಲಿ ವೇಣೂರಿಗೆ ಕೆಲಸಗಳೆಲ್ಲ ತುಂಬ ಸಾಗ್ತಾ ಇದೆ. ಉಜಿರೆಯಲ್ಲಿ ಎಲ್ಲ ವರ್ಷಗಳೆಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ಹೈವೇಗಳಾಗಿ ಕೆಲವೊಂದು ಕಡೆಯಲ್ಲಿ ಅಲ್ಪ ಸ್ವಲ್ಪ ಬಾಕಿ ಇದೆ ಹೇಳಿ ಅನ್ನಿಸ್ಲಿಲ್ಲ. ಹೋಗ್ತಾ ಇದ್ದೇನೆ. ಸೊ ಹಾಗಾಗಿ ನಾನು 9:30ಗೆ ಬೆಳಿಗ್ಗೆ ಹೋಗಿರುವಂಥದ್ದು ತಲೆಬಿಸಿ ಆಗ್ತಾ ಇತ್ತು. ಮತ್ತೆ ಅವರಿಗೆ ಸದಾಶಿವನಿಗೂ ಕೂಡ ನಿನ್ನೆ ದಿನ ಕ್ಲಾಸಸ್ ಇದೆ. ಅವರಿಗೂ ಕೂಡ ಬೇರೆ ಕಡೆ ಯಕ್ಷಗಾನ ಮುಗಿಸಿ ಬರಬೇಕು. ಅವರು ಹಾಲ್ಮಗಿರಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸೊ ಅಲ್ಲಿಂದ ಮುಗಿಸಿ ಬರಬೇಕಲ್ಲ, ಅವರಿಗೆ ಬೇರೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಅದು ಕೂಡ ಇತ್ತು. ಬಟ್ ನನಗೆ ಅಂದರೆ ಆದಷ್ಟು ಕಲಾವಿದರನ್ನ ಪಾಡ್ಕಾಸ್ಟ್ಗಳನ್ನು ಅಂದರೆ ಸಂದರ್ಶನ ಮಾಡುವಂಥದ್ದು ನಮ್ಮ ಕೆಲಸ ಆಗಿರೋದ್ರಿಂದ, ಇನ್ನು ಮಳೆಗಾಲದಲ್ಲಿ ಬೇರೆ ಶೂಟಿಂಗ್ ಎಲ್ಲ ಟೈಮ್ ಹೇಗೆ ಸಿಗುತ್ತೆ ಅಂಥೇಳಿ ಗೊತ್ತಿಲ್ಲ. ಮೇಳ ಒಳಗಾದ ನಂತರ ಈ ಸಿಡಿಲು ಮಳೆ ಎಲ್ಲ ಇದ್ದರೆ ಸರಿಯಾಗಿ ಶೂಟ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಸಾಧ್ಯವಾದಷ್ಟು ಮಾಡ್ತಾ ಇದ್ದೇನೆ. ಮತ್ತು ಇನ್ನು ನಮ್ಮ ಮೇಳದ ತಿರುಗಾಟದಲ್ಲಿರುವಂತಹ ಕಲಾವಿದರ ಸಂದರ್ಶನವನ್ನು ಮೇಳ ತಿರುಗಾಟದ ಸಂದರ್ಭದಲ್ಲಿ ಮಾಡುವ ಅಂತ ಹೇಳಿ ಕೆಲವೊಂದು ಕಲಾವಿದರ ಸಂದರ್ಶನವನ್ನು ಹಾಗೆ ಬೇಡ. ಬಟ್ ಅದೇ ಮಳೆಗಾಲ ಸಿಡಿಲು ಇರ್ತದಲ್ಲ, ಮಳೆ ಇರ್ತದೆ, ಸಂದರ್ಶನ ಹೇಗೆ ಬರ್ತದೆ ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಂತೂ ಗುರುವಣಿಕೆರೆ ತನಕ ಈಗ ಇನ್ನೊಂದು 1 ತಿಂಗಳು 2 ತಿಂಗಳು ಗ್ಯಾಪ್ ಸಿಗುತ್ತೆ. ಆ 2 ತಿಂಗಳ ಗಂಟೆ ರೀಚ್ ಆದರೆ ನಾನು 1/2 ಅವರ್ ಟೈಮ್ ಆಗಬೇಕು ಬೈಕಲ್ಲಿ. ಹಾಗಾಗಿ ಹೊರಟೆ ಗುರುವಣಿಕೆರೆ ಮಾರ್ಗವಾಗಿ ವೇಣೂರಿಂದ ಸ್ವಲ್ಪ ಒಳಗೆ ಹೋಗಬೇಕು ಅವರ ಮನೆಯಲ್ಲಿ ಹೋಗುವಂಥದ್ದು. ಅಲ್ಲಿಗೆ ಬೇಗ ಒಂದು 9:30 ಹೇಳಿದ ಟೈಮಿಗೆ ರೀಚ್ ಆಗುವ ಅಂತ ಹೇಳಿ, ಮತ್ತೆ ಅವರಿಗೂ ಕೂಡ ಪಾಪ ಮುಂಚಿನ ಇರುತ್ತಲ್ಲ, ಅಂದರೆ ಅವರು ಕೂಡ ಹನುಮಗಿರಿ ಮೇಳದಲ್ಲಿದ್ದಾರೆ. ಯಕ್ಷಗಾನ ಮುಗಿಸಿ ಅವರು ಬರಬೇಕು. ಮುಂಚಿನ ದಿವಸ ಅದು ಕೂಡ ಸಮಸ್ಯೆ ನಾವು ನೋಡ್ಕೊಳ್ಬೇಕು. ಕೆಲವು ಕಲಾವಿದರ ಸಂದರ್ಶನ ಮಾಡೋದಕ್ಕೆ ಬಾಕಿ ಇದೆ. ಅಂದರೆ ಮೇಳದಲ್ಲಿ ಎಲ್ಲ ಬ್ಯುಸಿ ಇರ್ತಾರಲ್ಲ. ಮತ್ತೆ ಮಳೆಗಾಲದಲ್ಲಿ ಸಿಡಿಲು ಮಳೆ ಇದ್ರೆ ಶೂಟಿಂಗ್ ಕೂಡ ಪ್ರಾಬ್ಲಮ್ ಸಾಧ್ಯವಾದಷ್ಟು ಮಾಡುವ ಅಂತ ಹೇಳಿ ನಾನು ಮಾಡ್ತಾ ಇರುವಂಥದ್ದು ಕೇಳಬಹುದು ಅಂತ ಹೇಳಿ. ಹಾಗೆ ಅಂತ 9:30 ಅಷ್ಟು ಹೊತ್ತಿಗೆ ನಾನು ಫೈನಲಿ ವೇಣೂರು ಹತ್ರ ಜಂಕ್ಷನ್ ಅಲ್ಲಿ ಮನೆಗೆ ಎಲ್ಲಿ ಹೋಗಬೇಕು ಅಲ್ಲಿ ಆಟೋದವರು ನನಗೆ ದಾರಿಯನ್ನು ಹೇಳಿದರು. ಸೊ ದಾರಿಯನ್ನು ಹೇಳಿದಾಗ ಬಂದೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬಟ್ ಆದರೂ ಕೂಡ ಒಂದಷ್ಟು ಅವರು ಹೇಳಿದರು. ಒಂದು ಕಡೆಯಲ್ಲಿ ಒಂದು ಕನ್ಫ್ಯೂಸ್ ಆಯಿತು, ಗೊತ್ತಾಯಿತು. ಮತ್ತೆ ಮನೆಯ ಹತ್ತಿರ ಬರುವಂತಹ ಈ ದಾರಿ ಯಾವುದು ಅಂತ ಹೇಳಿ 1-2 ಕಡೆ ಕನ್ಫ್ಯೂಸ್ ಇರುವಂಥದ್ದು ಇನ್ನೊಂದು ದಾರಿ. ಅದು ಮತ್ತೆ ಹೋದರೆ ಅದು ಅವರ ಮನೆಗೆ ಹೋಗಿಕೊಂಡು ಬಂದಿದ್ದೇನೆ. ಚೂರು ಅವರ ಮನೆಗೆ ನಿಲ್ಲಿಸಿ ದಾರಿ ಗೊತ್ತಾಯಿತು. ಏನಾದರೂ ಯಾರಾದರೂ ಬರ್ತಾರಾ ಏನು ಅಂಥೇಳಿ ಮತ್ತೆ ಒಬ್ಬರು ಆಟೋದವರು ಮನೆಗೆ 9:30 ಗಂಟೆ ತೋರಿಸಿದ್ರು ಮನೇನ.
ಫೈನಲಿ ನಾನು ಮನೆ ರೀಚ್ ಆಗಿ ಶೂಟಿಂಗ್ ಅನ್ನುವಂಥದ್ದನ್ನು ಎಲ್ಲ ಆಯಿತು. ಏನು ಬೇಗ ಸಂಬಂಧಪಟ್ಟ ವಿಡಿಯೋವನ್ನು ಮುಂದಿನ ವ್ಲಾಗಲ್ಲಿ ನಾನು ಹಾಕ್ತೇನೆ. ಮುಗಿಸಿದೆ. ಶೂಟಿಂಗ್ ಆಗಿರ್ಬೋದು ಅಥವಾ ಅವರ ಮನೆಯ ಇದೆಲ್ಲ ಹಾಕಿದ್ದೇನಲ್ಲ, ಸೊ ಮನೆಯ ಒಂದು ನೋಟವನ್ನು ಮುಗಿಸಿ ಮತ್ತೆ ಅದೆಲ್ಲ ಸಂಬಂಧಪಟ್ಟ ಬ್ಲಾಗ್ ಅನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಅಂತಿಮವಾಗಿ ಶೂಟಿಂಗ್ ಮುಗಿಸಿ ಕೂಡ ನಾನು ಅಲ್ಲಿಂದ ಹೊತ್ತಿಗೆ ಶಿವಣ್ಣನ ಮನೆಯಿಂದ ಹೊರಟಿದ್ದೇನೆ. ಮತ್ತೆ ಅವರಿಗೆ ಕೂಡ ಕ್ಲಾಸಿಗೆ ಹೋಗಿ ಶೂಟಿಂಗ್ ಎಲ್ಲ ಚೆನ್ನಾಗಿ ಆಯಿತು. ಚೆನ್ನಾಗಿ ಒಳ್ಳೆಯ ರೀತಿಯಲ್ಲೆಲ್ಲ ಸಂದರ್ಶನ ಆಯಿತು. ಮತ್ತು ಅದಾಗಿ ನನಗೆ ರಿಟರ್ನ್ ಮನೆಗೆ ಬಂದು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನನಗೂ ಕೂಡ ಯಕ್ಷಗಾನಕ್ಕೆ ಹೋಗಬೇಕಲ್ಲ. ಸೊ ಭಾನುವಾರ ಬಿಟ್ಟರೆ ಬೇರೆ ದಿನ ನಮಗೂ ಕೂಡ ಶೂಟಿಂಗ್ ಮಾಡೋದಕ್ಕೆ ಕಷ್ಟ, ನಾವು ಕೂಡ ಡ್ಯೂಟಿ ಅದು ಇದು ಅಂತ ಹೇಳಿ. ಸೊ ಅಂತೂ ಇಂತೂ ಫೈನಲ್ ಒಂದು 2 ತುಂಬ ಸಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ. ಬಟ್ ಅಂದರೆ ಅವರು ಕೂಡ ಅವರ ಟೈಮಿಂಗ್ಸಿಗೆ ನಾವು ಸೆಟ್ ಆಗಬೇಕು. ಪಾಪ ಅವರಿಗೂ ನಿದ್ರೆ ಇರೋದಿಲ್ಲ. ಹನುಮಗಿರಿ ಮೇಳ ದೂರ ಇರುವಂಥದ್ದು. ಹಾಗೂ ಹೀಗೂ ಒಂದು ದಿನ ಟೈಮನ್ನು ಕೊಟ್ಟರು. ಅಂತೂ ಮಾತಾಡಿದ್ದಾರೆ. ಒಳ್ಳೆಯ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದ ಒಳ್ಳೆಯ ವೇಷಧಾರಿಯಾಗಿ ಗುರುತಿಸಿಕೊಂಡಿರುವಂಥವರು ವೇಣೂರು ಸದಾಶಿವ ಕುಲಾಲ್ ಅನ್ನುವಂಥವರು. ಸೊ ಅವರದ್ದು ಸಂದರ್ಶನ ಆಗಿದೆ. ನೋಡುವ ಮುಂದಿನ ಅವರ ಸಂದರ್ಶನದ ಭಾಗ ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಮತ್ತು ಅವರ ಮನೆಯ ಒಂದು ನೋಟವನ್ನು ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ, ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ದಿ ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಅಸ್ಪಷ್ಟ ಸುದ್ದಿ. ನಮಸ್ಕಾರ.